ಅಕ್ಕ ಈಗಾದರೂ ಮಾಡಿ ಅವ್ರ ಮನೆಯಿಂದ ಆಚೆ ಓಡಿಸ್ಬೇಕು ಅಕ್ಕ. ನಮಗೆ ಮನೆ ತಗೋತೀವಿ, ಸೈಟ್ ತಗೋತೀವಿ ಅಂದರೆ ದುಡ್ಡನ್ನೇ ಕೊಡಲಿಲ್ಲ. ಅಲ್ಲಕ್ಕ, ಮಕ್ಕಳು ಬದುಕಬೇಕು ಅಂದರೆ ಎಷ್ಟು ಇಷ್ಟಪಡ್ತಾರೆ ಬೇರೆಯವರೆಲ್ಲ. ಇವ್ರಿಗೆಲ್ಲ ಏನು ಕೇಡು ಬಂದಿದೆ ಅಕ್ಕ? ಯಾಕಕ್ಕೆ ಈ ಥರ ಆಡ್ತಾ ಇದ್ದಾರೆ? ಅವ್ರನ್ನ ಏನಾದರೂ ಮಾಡಿ ನೇವೇ ತೆಗೆದು ಜಗಳ ಮೊದಲು ಹಳೆ ಮನೆಗೆ ಓಡಿಸ್ಬೇಕಕ್ಕ. ಹೌದು ಕಣೆ, ನಾವು ಎಂಥ ಕೆಲಸ ಮಾಡಿಬಿಟ್ಟು ಎಲ್ಲ ನಿನ್ನಿಂದನೇ ಯಾಕಾಗಿದ್ದು. ಹೇಗೋ ಹಳೆ ಮನೆ ತೊಲಗೋಗಿದ್ರು, ಸುಮ್ಮನೆ ತಿರುಗಿ ಕರ್ಕೊಬಂದು ಮನೆಗೆ ಇಸ್ಕೊಂಡಾರ. ಸರಕರಿ ಏನ ಕದೇಣ ಬಾಂದ್ಬಿಟ್ಟು ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಅದ್ಗೆಸ್ಬಿಟ್ಟೆ ನೀನು. ಅಯ್ಯೋ ಶಿವನಿ, ನಾನೇನು ಮಾಡನೆ ಈ ಥರ ಆಗುತ್ತೆ, ಈ ಥರ ಬಂದು ತುಡಿಕೋತಾರೆ ಅಂತ ನಂಗೆ ಕಂಡಿದ್ದು. ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನೇಗೋ ಕತ್ಕೊಬಿಡೋಣ ಅಂದ್ಬಿಡ್ತಾನೆ. ಮಜ್ಜಿಗೆ ಒಳಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟಿದ್ದು ಅದೆಲ್ಲ ಏನೇನಾಗಿ ಉಲ್ಟಾಗಿ ತಿರ್ಗಾ ನಮ್ಮ ಪರಿಸ್ಥಿತಿ, ನಾವೇ ಜೈಲಿಗೆ ಪರಿಸ್ಥಿತಿ ಬಂದಾಗ ನಾನು ಹೇಳಿದ್ದು. ನಾವು ಎಂಥ ದಡ್ಡ ಕೆಲಸ ಮಾಡ್ಕೊಬಿಟ್ಟು ಅಂತ ಅದೇ ಬೇಜಾರಾಗ್ತಾಯಿದೆ ಕಣೆ ನಮಗೆ. ಹೋಗಿ ಬಂದು ಎಂಥ ಗ್ರಹಗತಿಗಳು ಮನೆಗೆ ಸೇರಿಸ್ಕೊಬಿಟ್ಟು ಅಂತ ಬೇಜಾರಾಗ್ತಾಯಿದೆ ನಮಗೆ. ಅಲ್ಲಕ್ಕ, ಇವ್ರಿಗೆ ಲವಕುಶಾಗಿ ಸ್ವಲ್ಪ ಬುದ್ಧಿ ಇಲ್ವಾ? ಈಗಾದರೂ ಮಾಡಿ ಮನೆಯಿಂದ ಹಚ್ಕೊ ಓಡಿಸ್ಬೇಕು ಅಂತ ಗೊತ್ತಾಗಲ್ವಾ ಅವ್ರಿಗೆ? ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತಾರೆ ನಮಗೇನೆ. ಹೌದು ಕಣೆ, ಅವ್ರು ಸರಿಯಾಗಿದ್ದರೆ ನಮ್ಮ ಪರಿಸ್ಥಿತಿ ಯಾಕೆ ಹಿಂಗಾಗ್ತಿತ್ತು? ಅವತ್ತೇ ಹೇಳಿದ್ದೀನಿ ನೋಡು, ಅವ್ರು ದುಡ್ಡು ಕೊಡಲಿಲ್ಲ, ಮನೆಯಿಂದ ಹಚ್ಚಿ ಕಳ್ಸೋಣ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಪರವಾಗಿಲ್ಲ ಬಿಡು, ಇರ್ಲಂತ ಏನು ತಿಂತಿದ್ರೆ ಅವರು 1,000 ರೂಪಾಯಿ ಸಾಮಾನು ತಂದು ಕೊಡ್ತಾರಲ್ಲ, ಏನು ಅಡುಗೆ ಮಾಡಿಕ್ಕೆ ಕಷ್ಟ ನಿಮಗೆ ಮಾಡಿಕ್ಕೆ ಅಂತಾರೆ. ಏನು ಮಾಡೋದು ಈಗ? ಏನು ಮಾಡೋಂಗಿಲ್ಲಕ್ಕ. ಅವ್ರಿಗೆ ಅವ್ರು ಮಾಡೋದೆಲ್ಲ ತಪ್ಪು ಅನ್ನಂಗೆ ನಾವು ತೋರಿಸ್ಬೇಕು. ಆಗ ಅವರೇ ಒಗ್ದು ಮನೆಯಿಂದ ಹಚ್ಚಿ ಕೊಡಿಸ್ತಾರೆ. ಸರಿ ತಾನೇ? ಅಲ್ಲಿ ಗಂಟೆ ಕಾಯ್ತಾ ಕೂತ್ಕೋ. ನಾವೇ ಕಿತಾಪತಿ ಉತ್ಪತ್ತಿ ಮಾಡಿ ಹೇಗಾದರೂ ಮಾಡಿ ಮನೆಯಿಂದ ಹಚ್ಚಿ ಅವ್ರನ್ನ ಓಡಿಸ್ಬೇಕು. ಸರಿ ಅಕ್ಕ, ಆಯಿತು. ಅಯ್ಯೋ ಶಿವನಿ, ಹಾಲು ತರಕ್ಕೆ ಹೋಗಿ ಎಷ್ಟೊತ್ತಾಯಿತು? ಇನ್ನು ಜ್ಞಾನ ಇಲ್ವಾ ಬೇಗ ಬರಬೇಕು ಅಂದ್ಬಿಟ್ಟು? ಏನಪ್ಪ ಕಾದು ಸಾಕಾಗಬೇಕು. ಒಂದು ಕಾಫಿ ಮಾಡ್ಕೊಂಡು ಕುಡಿಯೋಕ್ಕೂ ನಿಮ್ದಿಲ್ಲ ತಾಗ ನಮಗೆ. ಹೋಗಿ ಅವ್ರಿಗೆ ಟೀ ಕೊಡಬೇಕಾಗುತ್ತೆ. ಹಾಲು ನೋಡಿಬಿಟ್ರೆ ಟೀ ಕಾಯಿಸು ಅಂತಾರೆ. ಇತ್ಲು ಬಾಕಿಲಿಂದ ಒಳಗಡೆ ತಂದ್ಬಿಡು, ಬರೋದು ನೋಡ್ಕೊಂಡು. ಸರಿ ಅಕ್ಕ, ಆಯಿತು. ಎಷ್ಟೊತ್ತು ನೀವು ಹಾಲು ತರೋದು? ಬೇಗ ತರಬೇಕು ಅನ್ನೋ ಜ್ಞಾನ ಇಲ್ವಾ ನಿಮಗೆ? ಅಯ್ಯೋ, ಅಂಗಡಿ ರಸೀತು ತಗೋ. ಊರಿಲ್ಲ ನ್ಯಾಯವಾಗಿದ್ದರೆ ನಮ್ಮ ಪರಿಸ್ಥಿತಿ ಈಗಾಗ್ತಿರ್ಲಿಲ್ಲ. ಜಯಕ ಬವ್ವ ಚರಕ ಬಾಳಿಕೆ ಏನಕ್ಕ, ಏನು ಪತ್ತೆ ನಿರ್ವಲ್ಲ, ಎಲ್ಗೊಂಟೋಗಿದೆ? ಅಯ್ಯೋ, ಎಲ್ಗೋಗನವ, ಎಲ್ಗೂ ಹೋಯ್ಕಿಲ್ಲ. ಮತ್ತೆ ಏನು ಮನೆಗಿನ ಕಡೆಗೆ ಬರನೇವಲ್ಲ ನೀನು? ಅಯ್ಯೋ, ಅತ್ತೆ ಮನೆ ಸಸರ್ತಕ್ಕೆ ಏನವ, ಏನು ಮಾಡಕ್ಕೆ ಬರನೇ ಸುಮ್ಕಿರು. ಇನ್ನೇನಕ್ಕ, ಇನ್ನೇನು ಕಾಳಿ ಏನೋ ಕಣೆ, ಟೊಮೆಟೊ ಹಣ್ಣು ಕದ್ಬಿಟ್ಟು ಸಿಕ್ಕಾಕೊಂಡು ಚೆನ್ನಾಗಿ ಉಗ್ದಂತಲ್ಲ. ಅಲ್ಲ ಕಂಚನಕ್ಕ, ಬೇಕಾ ತಪ್ಪಾಗಿರೋ ನೀನು ತಪ್ಪು ಕನಕ ಅಂತ ಅನ್ನು ಬೇಕಾದ್ರೆ ಉಗಿಸ್ಕೊತೀನಿ ನಾನು. ಅಕ್ಕ ಒಂದು 2 ಜನ ಆಳ್ಗೆ ಹೇಳ್ಕೊಂಡು ತಡಿ ದೋಸೆ ಟೊಮೆಟೊ ಹಣ್ಣಾರ ಕುಯ್ಯದ ಮನೆ ಬಂಗೋ ಕರಿ ಹಾಕ್ತಾರೆ, ಉಪ್ಪು ಎಣ್ಣೆ ಬಂಗೋ ಕಾಯ್ತದೆ ಅಂದ್ಬಿಟ್ಟು ನಾನು ಆಳ್ಗಳು ಇತ್ತಿತ್ತಿಲ್ಲ ಅಕ್ಕ. ಸಿಗ್ನಿವಲ್ಲ ಇವ್ರಿಗೂ ಹೇಳ್ತಾ ಇದ್ದಿಲ್ಲ ಅವ ಕುಸುಂಗೆ. ಯಾರ ಒಂದು ಇಬ್ಬರು ಹೆಂಗಸರು ಎಣ್ಣೆ ಹೇಳ್ಕೊಂಡು ಕುಯ್ಸ್ಬಿಟ್ಟು ಮಾರಲ್ಲ ಅಂತ ಎಲ್ಲ ಹಣ್ಣಾಗಿ ಅಕ್ಕ ಉದ್ರೋಗ ಪರಿಸ್ಥಿತಿಗೆ ಆಗಿದ್ದು. ಅದಕ್ಕೆ ನಾನೇನು ಮಾಡಿದೆ, ತಡಿಲಿಗೂ ಕುಯ್ಯಕ್ಕೆ ಅಂತ ಹೋಗೋದ ಅನ್ಕ ಹೋಗಿನಿ ಅಕ್ಕ. ಏನು ಪ್ಲಾಸ್ಟಿಕ್ ಚೀಲದಲ್ಲಿ ಅಕ್ಕ ಒಂದು 2 ಮೂಟೆನೇ ಆಗವು ಕನಕ. ಆ ಪಾಟಿಯ ಟಮಟೆ ಹಣ್ಣ ಕೂದಿ ಗುಡ್ಡೆ ಹಾಕವಳೆ, ಇನ್ನು ಕುಯ್ತಾವಳೆ. ನಾನು ಓದೇ ಕನಕ, ಅವಳಿಗೆ ಗಾಬ್ರು ಹತ್ಕೊಬಿಡ್ತು ಗುರ್ಸಟ್ಟಿಗೆ. ಏನು ಬಂಡಾಟ ಆಡ್ತಾವಳೆ, ಸಾರು ಕುಯ್ಕೊಂಡೆ ಅಂತ 2 ಪ್ಲಾಸ್ಟಿಕ್ ಚೀಲದಲ್ಲಿರೋ ಟಮಟೆ ಹಣ್ಣ ಸಾರು ಕುಯ್ಕೊಂಡದಕ್ಕ. ಏನು ಸಾರು ಏನು ಟಮಟೆ ಪಜ್ಜಿ ಮಾಡಿ ಊರಿಗೆಲ್ಲ ಹಂಚುತ್ತಿದ್ಲೇನೋ. ಅವಳು ದುಂಡು ಬೆಂಕಿ ಹಾಕ ಸರ್ರೆ ಗಾಳಿಗಾರ ಬಿಡ್ತೀನಿ. ಏನಕ್ಕ ಬಂಡು ಬಿದ್ದೋಯ್ತೀನಿ ಅಂದ್ಬಿಟ್ಟು ಮನ್ಸು ಅಷ್ಟು ಮಟ್ಟು ಬಂಡು ಬಿದ್ದೋದಾರೆ. ಏನು ಒಳ್ಳೆ ಬತ್ತವಳೆ ಕುಯ್ಕೊಂಡೆ. ಏನೀಗ ಹಂಗೆ ಹಿಂಗೆ ಅನ್ಕ ಬಂಡಾಟ ತೋರ್ತಿದ್ಲು, ಸರ್ರಿಯಾಗಿ ಬಿಟ್ಟಿನಿ. ನಿನ್ಗೆ ಯಾರು ಹೇಳಿದ್ವಿ ವಿಷಯವ, ಟೊಮೆಟೊ ಹಣ್ಣು ವಿಷಯವ? ಅಯ್ಯೋ, ಎಲ್ಲ ಮಾತಾಡ್ತಿದ್ರು ಅಲ್ಲಿ. ಕಾಳೆ ಕೀಳಕ್ಕೆ ಹೋಗಿದ್ದೀನಿ ದಿವಸ, ಅಲ್ಲಿ ಹೆಂಗಸ್ರುವಾಗ ಅಂತಿದ್ರು ಕಾಳಕ್ಕಂಗೆ ಸರಿ ಗಾಳಿ ಬಿಡ್ಸೋದಂತ. ಜಯಕ ಟೊಮೆಟೊ ಹಣ್ಣೆಲ್ಲ ಕುಯ್ದುಬಿಟ್ಟು ಹೊಸಿ ಗಾಳಿ ಬಿಡಿಸ್ತೀವಂತೆ ಅಂತ ಅಂತಿದ್ಲು. ಅದು ನಾನು ಕೇಳಿದೆ ಕಣವ. ಅಯ್ಯೋ, ನಾನು ಬಂದಿತ್ತಿಲ್ಲ, ಸುಮಾರು ದಿವಸ ಆಗಿತ್ತಲ್ಲ, ಇವತ್ತು ಹೊಲ್ತಕ್ಕೆ ಹೋಗಲಿಲ್ಲ. ನಮ್ಮ ಮನೆಯವನಿಗೆ ಹೋಗು ಇವತ್ತು ಒಂದು ದಿವಸ. ನಾನು ಅವತ್ತಿಂದ ಸುಮಾರು ದಿವಸ ಆಗಿತ್ತು ಧೂಳು ತುಂಬಾಡ್ದು ಅಟ್ಲ ಮೇಲೆಲ್ಲವ ಏನು ಧೂಳು ಕಟ್ಕೊಂಡು ಕೂತಿತ್ತು ಕನಕ. ಎಲ್ಲನೂ ಚೆನ್ನಾಗಿ ಧೂಳು ತುಂಬಾಡ್ಬಿಟ್ಟು ಇವತ್ತು ವಾರಲ್ಲಿ ಭಾನುವಾರ ಎಲ್ಲ ಮನೆಗೇನೇನು ಹಚ್ಕಟ್ಟಾಗಿ ಒರ್ಸೋಕ್ಕಾಯ್ತದೆ. ಆಮೇಲೆ ಯಾರಿಗೋ ಬಾಡಿಗೆ ಹೇಳಿದಾನಂತ 1 kg ಮರಿ ಬಾಡಿಗೆ ನೀವು ತಗೋತಿದ್ರೆ ಕರಿಯಣ ಕುಯ್ತಾವನಲ್ಲ. ಸುಮ್ಕಿರು, ಬಾಡಿನ ಹೆಸರು ಬತ್ತು ಮಾಡಿಲ್ಲ ಕನಕ. ಬಾಡಿನ ಹೆಸರ ಉಂಡಿಯಾಕ ಹಾಲು 15-20 ದಿವಸ ಆಯಿತು. ಹಾಗೆ ಬಾಯಿ ಕೆಟ್ಟೋದಂಗೆ ಆಗದೆ ಕನಕ. ಅದಕ್ಕೆ ಸರಿ ಬಿಟ್ಟು ನೀನುವೆ ಅಲ್ಲ ಬಾಡಿನ ಹೆಸರು ಮಾಡಿಲ್ವಂಗಾರೆ? ಅಯ್ಯೋ ಇಲ್ಲ ಕನಕ, ಇಲ್ಲ. ಸುಮ್ಕಿರು, ಹೇಳ್ಕೊಳಕ್ಕೆ ನನಗೆ ನಾಚಿಕಾಯ್ತದೆ. ಯಾಕಕ್ಕ, ಏನಾಯ್ತು? ಏನು ಮನೇಲಿ ಜಗಳವಾ? ಅಯ್ಯೋ ಅಕ್ಕ, ಅದೇ ನಾವು ಬ್ಯಾಂಕಲ್ಲಿ ದುಡ್ಡು ಮಡಿಕಂದಿಲ್ವಾ, 10 ಲಕ್ಷವಾ ಅದನ್ನು ತೆಗೆದುಕೊಡಿ. ಮೈಸೂರಲ್ಲಿ ಅವ್ರ ಅತ್ತೆ ಮನೆ ತಾವು ಸೈಟ್ ಇದ್ದದಂತೆ, ತಗೋತೀವಿ ಅಂತ ಅಂದರು ಅಕ್ಕ. ಅದಕ್ಕೆ ನಾನಂದೆ ಅಯ್ಯೋ ನಾವು ಕೊಡೋಕ್ಕಿಲ್ಲ ಅಂದ ಕನಕ. ಅವ್ರುವೆ ನನ್ನ ಗಂಡುವೆ ನಿಮ್ಮ ರಾಮಣ್ಣುವೆ ಇಲ್ಲ ಕೊಡೋಕ್ಕಿಲ್ಲ, ನಾವು ಇರೋ ಗಂಟೆ ನಮ್ಮದು ಸತ್ತಂತ ಕಾಲಕ್ಕೆ ನಿಮ್ಮದು 10 ಲಕ್ಷ ಬ್ಯಾಂಕಲ್ಲಿ ಮಡಿಗಿರೋ ನಿಜವೇ, ನಾವು ಸತ್ತ ಮೇಲೆ 5 ಹಂಚ್ಕೊಳ್ಳಿ ಅಂತಂದ್ರೆ ಅಂದು ಕನಕ. ಅದಕ್ಕೆ ಒಂಥರ ಬೇಕಾ ಬಿಟ್ಟು ಆಗವ್ರೇಕ. ಏನು ಮಾಡಿ ಒಂದು ಒಳ್ಳೆ ಕೆಟ್ಟದ್ದು ಮಾಡೋಕ್ಕಿಲ್ಲ. ಉಪ್ಪೆಸರು ಒಂದು ಹೆಸರು ಮಾಡಿದ್ರೆ 3 ದಿವಸ 4 ದಿವಸ ಅದನ್ನೇ ಇಕ್ತಾರೆ. ಹೆಂಗೋ ನಿಮ್ಮದೇ ಕಾಲ ಕಳ್ಕೊಂಡು ಹೋಯ್ತಿದ್ದೋ, ನನ್ನಿಂದ ನಾನೇ ಅದ್ಗೆಸ್ಕೊಬಿಟ್ಟೆ ಕನಕ. ಈಗ ಜನ ಅಲ್ಲಿಂದ ಇಲ್ಲಿಂದಲ್ಗೆ ನೋಡು, ಜಯಕನ ರಾಮಣ್ಣು ಮಡಕೆ ಹೊತ್ಕೊಂಡು ಅಲ್ಲಿಂದ ಇಲ್ಲಿಂದ ತಿರ್ತಾರೆ ಅಂತ ಆಡ್ಕೊಳಕ್ಕಿಲ್ವಕ್ಕ. ನಮ್ಮ ಮನೆಯವನು ಹೇಳ್ದೆ ಪೊಲೀಸ್ ಸ್ಟೇಷನಲ್ಲಿ, ಬೇಡ ಇವ್ರು ಸವಾಸ ನಾವು ಬೇರೆ ಮಾಡ್ಕೊಂಡು ಉಣ್ತೀವಿ, ಈಗ ಹೆಂಗಿರ್ತೀವಿ ಅಂತ. ನಾನು ಇವ್ರ ನಾಟಕಕ್ಕೆ ಬಲಿ ಆಗ್ಬಿಟ್ಟು
ಇವತ್ತು ಅತ್ತಾಗ ಹೋಗಂಗಿಲ್ಲ ಇತ್ತಾಗ ಇರಂಗಿಲ್ಲ ಹಂಗನ್ನಂಗೆ ಆಗದೆ ರಾಮಣ್ಣ ಅಂತೂ ನಾನು ಕಂಡ್ರೆ ಆಗೋಲ್ಲ ಕನಕ ಅವ್ನು ತಿತ್ತಿ ಬೇಡ ಅವ್ನು ಅಪ್ಪ ಬೇಡ ಅವ್ನು ಎದೆ ಮೇಲೆ ಅವ್ನು ಬದಿ ಮೇಲೆ ಇದ್ದಾನೇನೋ ಅನ್ಬೋಸು ಮುಂಡೆ ಅನ್ಬೋಸು ನಿನ್ನಿಂದ ಇಲ್ಲಿಗೆ ಬಂದೋ ನಾವು ಹೆಂಗೋ ಹೊಚ್ಕಟ್ಟಾಗ ಉಣ್ಕೊಂಡು ತಿನ್ಕೊಂಡಿದ್ದು ಬಾಂಡು ಬಳ್ಳೆ ತಿನ್ಕೊಂಡು ಈಗ ಹಿಂಗೆ ಪರಿಸ್ಥಿತಿ ನೀನೇ ಕಾರಣ ಅನ್ಬೋಸು ಅಂದ್ಕೊಂಡು ಈ ತೊಡಗಲ್ಲ ನನ್ನಾಕ ಒಂದು ಹಾಡು ಅಂದ್ಬಿಡ್ತಾಯಿಲ್ಲ ಕನಕ ಒಂದು ಹಾಡು ಅಂದ್ಬಿಡ್ತಾಯಿಲ್ಲ ಹಂಗೂ ಬೊಸಿ ಬೈತಾಯಿಲ್ಲ ಕನಕ ನನಗೆ ನಾಚಿಕೆ ಆಯ್ತದೆ ಹೊಲ್ತಾಗ ದನ ಇಟ್ಕೊ ಹೋಗ್ತೀನಿ ಅಲ್ಲಿಗೆ ಬಂದ್ಬಿಡ್ತಾನೆ ಹೊಲ್ತಕ್ಕೆ ಅಲ್ಲೇ ಜಗಳ ಕನಕ ಸಣ್ಣ ಮುಟ್ಲು ಬೈತಾನೆ ಅಯ್ಯೋ ದರ್ದ್ರ ಮುಂಡೆ ಹೆಂಗೆ ಹೊಚ್ಕಟ್ಟಾಗ ಬಾಡು ಬಳೆ ತಿನ್ಕೊಂಡಿದ್ದೆ ನಾನು ಸಾಯಂಕಾಲದಲ್ಲಿ ಹೊಚ್ಕಟ್ಟಾಗಿ ಮೀನು ಬಣ್ಣಸ್ರು ಅಂತ ಉಣ್ಕೊಂಡು ಸಾಯದ ಅಂತ ನಾನು ನಮ್ಮ ಅಣ್ಣ ಕೊಟ್ಟಿರೋ ಕಾಸಲ್ಲಿ ಬಡ್ಡಿ ದುಡ್ಡಲ್ಲಿ ಹೆಂಗೋ ಹೊಚ್ಕಟ್ಟಾಗಿ ರುಚಿ ರುಚಿಯಾಗಿ ಉಣ್ಣದ ಅಂದರೆ ಅದನ್ನೂ ನೀನು ದಾರಿ ಮಾಡ್ಕೊಡ್ತೀರಲ್ಲ ದರ್ದ್ರ ಮುಂಡೆ ನಿನ್ನಿಂದ ನಾನು ಹಾಳು ಬಿದ್ದೋದೆ ಅಂತೇಳು ಇಂತೇಳು ಅಂತ ಇವ್ನು ಬಾಯಲ್ಲಿ ಮುನ್ನಾಕ ಹುಸಿ ಬೈಯಕ್ಕಿಲ್ಲ ಕಂಚೆ ಚೆನ್ನಕ ನೀವು ತರಿಸ್ಕೊಡಿ ಒಂದು 2 ಕೆ ಜಿ ಜೊತೆಗೆ ತರಿಸ್ಕೊಡೋದು 2 ತುಣ್ಣೋದು ಬೇಡ ಅಂದಿದ್ದಾರ ಅಯ್ಯೋ ಅಕ್ಕ ನೀನು ನಮ್ಮ ಅಕ್ಕನಿಗಿಂತ ಹೆಚ್ಚು ಆವತ್ತಿಂದ ಇವತ್ತು ಕಂಡು ನಾವು ಚೆನ್ನಾಗೇವಿ ಅಕ್ಕ ತಂಗಿಯರಿಗಿಂತ ಹೆಚ್ಚಾಗಿ ಒಂದೂವರೆ ಮಕ್ಕಳು ನಾವು ಸರಿ ಅಕ್ಕ ಆವತ್ತು ಏನಾಯಿತು ಅಕ್ಕ ಕ್ಯಾರೆಯಲ್ಲಿ ಮೀನು ಹಿಡಿತಿದ್ರು ಕಣಕ್ಕ ನಾನು ಬಟ್ಟೆ ತುಂಬ್ಕೊಂಡು ಬಟ್ಟೆ ಒಗೆಯಕ್ಕೆ ಅಂತ ಹೋಗಿದ್ದೆ ಬಟ್ಟೆ ಒಗೆಯಾಗ ಮೀನು ಅಕ್ಕ ಏನು ಒಂದೊಂದು ಮೀನು 5-6 ಕೆ ಜಿ ಬರೋವು ಆಗ ನಮ್ಮ ಮನೆಯವನು ಅಲ್ಲೇ ರಾಮಣ್ಣ ಅಲ್ಲಿಗೆ ಬತ್ತು ನಾನು ಬಟ್ಟೆ ಒಗೆದಿದ್ನಲ್ಲ ತಿರುಗಾಡ್ಕೊಂಡು ಬೋಂಡ ಗಿಡ ತಿನ್ಕೊಂಡು ಹೋಟ್ಲಿರ್ತಾವು ಬಂದಾಗ ಅವನೊಂದು ಮೀನುಳೆ ಚೆನ್ನಾಗವೆ ಕರಮಿ ತಾಕೊಡ್ತೀನಿ ಉಚ್ಕೊಂಡಿಯಾ ಅಂತ ಅಂದ ತಾಕೊಡ್ ಮಾರಯ್ಯ ಅಯ್ಯೋ ನಮಗೂ ಬಾಯಿ ಕೆಟ್ಟದಂಗೆ ಆಗೋದಲ್ಲ ಹೊಸ ಹುಳಿ ಮಳಸ್ಕೊಟ್ರೆ ತಾಗೆ ಬಾಯಿಗೆ ಒಂಚೂರು ಇತ್ವಾಯ್ತದೆ ಮೀನು ಸಾರು ಮಾಡ್ಕೊಳಕ್ಕಾಯ್ತದೆ ಮಾಡ್ತಾರೆ ಇವರು ಸುಮ್ಮನೆ ಒಮ್ಮೆ ಮಾಡ್ತಾರಂತೆ ಅವ್ರಿಗೆ ಗೊತ್ತಿಲ್ವ ಕೊಡು ತಾಕೊಡೋದೆ ಅಕ್ಕ 750 ರೂಪಾಯಿ ಕೊಟ್ಟು 5 ಕೆ ಜಿ ಮೀನು ಕನಕ ಒಂದೇ ಹೊಸಿ ಚೆನ್ನಾಗಿತ್ತಿಲ್ಲಕ್ಕ ಮೀನು ಆಯಿತಾ ಒಂದು ಮೀನು ಏನು ಅಷ್ಟು ಹಪ್ಪಕ್ಕಿತ್ತು ಕನಕ ಅಷ್ಟು ಉದ್ದಕ್ಕೆ ಒಂದಿಷ್ಟು ತತ್ತಿ ಒಂದು ಅರ್ಧ ಕೆ ಜಿ ತತ್ತಿನೇ ಬತ್ತು ಎಲ್ಲನೂ ಉದು ಅಲ್ಲೇ ನಾನು ಬಟ್ಟೆ ಒಗ್ದು ಹಾರ ಹಾಕ್ಬಿಟ್ಟು ಹಾರ ಹೊತ್ತಿಗೆ ನಾನು ಹೊಸಿ ಮೀನು ಉಜ್ಕೊಳ್ಳೋದು ಅಂದ್ಬಿಟ್ಟು ಕೆರೆ ತಾಯಿ ಕೂತ್ಕೊಂಡು ಮೀನು ಉಜ್ಜಿ ಆ ತತ್ತಿನೂ ಬೇರೆ ಅಲ್ಲೇ ಒಂದು ಕವರ್ ಬಿದ್ದಿತ್ತು ಅದರೊಳಗೆ ಆ ಕಡೆ ತೊಳ್ಕೊಂಡು ಆಮೇಲೆ ಮೀನು ಒಂದು ಕವರ್ಗೆ ಹಾಕ್ಕೊಂಡು ಬಂದ್ಬಿಟ್ಟು ಇವ್ರಿಗೆ ಅಂದೆ ಅವ ಖಾರ ಆಡ್ಸ್ಕೊಳ್ರವ ಮೀನು ಅಲ್ಲೇ ಉಚ್ಕೊಂಡು ಬಂದೀನಿ ಅಂದರೆ ಬೇಡ ನನಗೆ ನೀವು ತಂದಿದ್ದು ನಾನು ತಿನ್ನಲ್ಲ ನೀವು ಯಾವ ಸಾಮಾನು ತಂದ್ಕೊಡ್ಬೇಡಿ ಹಂಗೆ ಹಿಂಗೆ ಅಂದ್ಬಿಟ್ಟು ಗಲಾಟೆಗೆ ಬಿದ್ದುಬಿಡೋರಕ್ಕ ಅಯ್ಯೋ ಸರಿ ಹತ್ತು ಪುಣ್ಯ ಹತ್ತು ಕತ್ ಮಾಡು ಅಲ್ಲ ಕನಕ ತಂದಿನ ಮಾಡಿಬಿಟ್ಟು ನಿಮ್ಗೊಂದು 2 ತಿಕ್ಕಿ ಅವರು ಉಂಡಿದ್ರೆ ಸರಿ ಹತ್ತಿಲ್ವಾ ಹಂಗಂತಾರ ಆಗೇನು ಮಾಡ್ದಕ್ಕ ಅಲ್ಲ ಚೆನ್ನಾಗಿ ನೀ ಏನು ಮಾಡೋಣಕ್ಕ ಮಾಡೋಕ್ಕಿಲ್ಲ ಅಂದಮೇಲೆ ಇನ್ನೇನು ಮಾಡೋಣ ಹೇಳಿ ನೀನೇ ನಾವು ಮಾಡೋಕ್ಕಿಲ್ಲ ನಮ್ಗೆ ಇಷ್ಟ ಇಲ್ಲ ಮಾಡೋಕ್ಕೆ ನಾವು ಯಾಕೆ ಮಾಡಬೇಕು ನಾವು ಯಾರು ನಿಮಗೆ ಹಂಗೆ ಹಿಂಗೆ ಅಂದ್ಕೊಂಡು ನಾವೇ ಸವೇಲಿ ಮಾತಾಡಿದ್ರು ನಾನು ಏನು ಮಾತಾಡೋಕೆ ಹೋಗ್ಲಿಲ್ಲ ಅಯ್ಯೋ ಸುಮ್ಮನೆ ಮಾತು ಬೆಳಿತವೆ 100 ಜನ ಹಾಡ್ಕೊತಾರೆ ಅಂದ್ಬಿಟ್ಟು ನಾನೇನು ಮಾಡಿದೆ ನಿಮ್ಮ ಮನೆ ತಕ್ಕೆ ತಂದು ಕೊಡೋದು ಅಂದ್ಕೊಂಡು ಹಂಗೂ ನಮ್ಮ ಮನೆಯವನೊಂದ ನಡಿ ಹಳೆ ಮನೆ ತಕ್ಕ ನಡಿ ಅಲ್ಲೇ ಒಂಚೂರು ಹುಳಿ ಮಳುಸಿವೆ ಅಂತ ಅಂದಾಕ ನಾವು ಬೇರೆ ಬಂದಾಗ ಪಾತ್ರೆ ಪಂಗಡ ಎಲ್ಲ ಅಲ್ಲವೇ ಖಾರ ದುಡಿ ಈರುಳ್ಳಿ ಬೆಳ್ಳುಳ್ಳಿ ಗಿಳ್ಳುಳ್ಳಿ ಎಲ್ಲನೂ ಯಾಕೆ ನಾವು ಇಲ್ಲಿ ತಗೊಬಂದ್ಬಿಟ್ಟು ಅಲ್ಲಿ ಖಾರ ದುಡಿ ಇಲ್ಲ ಹುಣ್ಸೆಹಣ್ಣಿಲ್ಲ ಮೀನು ಸಾರು ಹೆಂಗಾದ್ರು ಚೆನ್ನಾಗ ಹೇಳಿ ನಿನಗೆ ಹೇಳಕ್ಕ ನೀನೇ ಹೆಂಗೆ ಸಾರು ಚೆನ್ನದ ಅದ ಇಲ್ದರೆ ಅದಕ್ಕೆ ನಾನೇನು ಮಾಡಿದೆ ತಡೀಲಿ ಚೆನ್ನಾಗಿ ಒಂದ್ಗಾರ ಕೊಟ್ಟುಡೋದ ಅಂದ್ಬಿಟ್ಟು ನಿಮ್ಮನೆ ಹತ್ರ ತಗೊಬಂದೆ ಕನಕ ನಿನ್ನ ಬೀಗ ಅಕೌಂಟ್ ಹೋಗಿದೆ ಅದು ಎಲ್ಗೋ ಕಡೆ ಇತ್ತಿತ್ತಿಲ್ಲ ಕತೆ ಹೇಳು ನಾನು ಹೊಸ ಕೆಲ್ಸಕ್ಕೆ ಹೋಗಿದೆ ಆಗ ಆಳಿಸ್ಕೊತವೆ ಮೀನು ಅಂದ್ಬಿಟ್ಟು ಆ ಕರಿ ನೆತ್ತಿಗೆ ಕೊಟ್ಬಿಟ್ಟು ಮತ್ತು ಕೋವ ಮಾಡ್ಕೊಂಡು ಉಣ್ಕೊಳ್ಳಿ ಅಂದ್ಬಿಟ್ಟು ಅಕ್ಕ ಕೊಟ್ಟ ಕನಕ ಸುಮ್ಮನೆ 750 ದಂಡ ಆಯಿತು ಅಲ್ಲಕ್ಕ ಜಯಕ್ಕ ನಿನ್ನ ದಡ್ಡಿಯ ಜಾಣಿ ನೀನು ಸರಿ ಅದವಳು ಬಿಡು ನೀನು ಎಲ್ಲರೂ ಹಳೆ ಮನೆ ತವೆ ಮಾಡ್ಕೊಡ್ವಿ ಪಾಪ ರಾಮಣ್ಣನಿಗೆ ಅವನಿಗೆ ಮೀನು ಸಾರು ಬಾಡ್ನೆ ಸೋನೋದು ಆಸೆ ಪಾಪ ಮಾಡಿ ಇಕ್ಬೇಕಲ್ವ ಏನು ಸಂಬಂಧ ಹೋಗಿದ್ರ ಅವ್ರು ಉಂಡ ಸಿಕ್ಕಿಲ್ಲ ಮಾಡಿಬಿಟ್ಟು ಇಕ್ಕೊಡೋರು ಅಯ್ಯೋ ಏನು ಬುದ್ಧಿ ಕಲ್ತಿದ್ರು ಕಾಣೆಕದ್ ಬಿಡು ಅಯ್ಯೋ ಅಕ್ಕ ಸುಮ್ಕಿರಕ್ಕ ನನ್ನ ಪರಿಸ್ಥಿತಿ ಯಾವ ಮುಂಡೆಗೂ ಬೇಡ ಕನಕ ಯಾವ ಲೋಪರ್ ಮುಂಡೆಗೂ ಬೇಡ ನನ್ನ ಕಷ್ಟ ಭಗವಂತನ ಗೊತ್ತು ಕನಕ ನಾನು ತುತ್ತಿಟ್ನುವೆ ಅವ್ರು ಹೇಳ್ತೀನಿ ತಿಂತ ಕೂತೀನಿ ಕನಕ ನಾನು ನನ್ನ ಗಂಡನ ಮಾತ ಕೇಳಲಿಲ್ಲ ಇವತ್ತು ನನ್ನ ಗಂಡನ ಕುಟ್ಲು ಬಯಸ್ಕೋಬೇಕು ನಾನು ಯಾಕೆ ಕನಕ ನನಗೆ ಹೊಟ್ಟೆ ಉರ್ಸೋರು ಅವನು ಏನು ಮಾಡಿದ್ರು ಬೈತಾರೆ ಕನಕ ಇವರು ಗಂಡು ಮಕ್ಕಳು ಎತ್ತರ್ಗೆ ಹೇಳಂಗಿಲ್ಲ ಹಿಂಗಾದ್ರೆ ಹೆಂಗಕ್ಕ ಮಾಡೋದು ಹೆಂಗೆ ಮಾಡೋದು ಹೇಳು ಅಯ್ಯೋ ಸುಮ್ಮನಿರು ಸುಮ್ಕಿರಕ್ಕ ನೀ ಏನು ಮಾಡಿಯೇ ಸುಮ್ಮನಿರು ಅಳ್ಬೇಡ ಸುಮ್ಕಿರಕ್ಕ ಬೇಜಾರು ಮಾಡ್ಕೊಬೇಡ ಇನ್ನೇನಕ್ಕ ಮಂಗಳವಾರ ಮಾರಿ ಹಬ್ಬಕ್ಕೆ ಕೆಂಪಿಗೆ ಹೇಳಕ್ಕೆ ಹೋಗಿದ್ದೀರಾ ಹೇಳಕ್ಕ ಹೇಳ ಹಬ್ಬಕ್ಕೆ ಅದು ಯುಗಾದಿ ಹಬ್ಬಕ್ಕೂ ಕರೆಯಕ್ಕೆ ಅಂತ ಹೋಗಿದ್ರು ಅವಳು ಬಂದು ಅವ್ರ ಅಯ್ಯ ತಾತನಿಗೆ ಧೂಪ ಹಾಕ್ಬಿಟ್ಟು ಒಂಚೂರು ಉಂಡುಬಿಟ್ಟು ಓದ್ಲು ಏನು ಆತತ್ರ ಹೋಗಿ ಓದ್ಲು ಅವಳಿಗೇನು ಒಂದೊಂದು ನೋವು ನನ್ನ ಮಗಳಿಗೆ ಸುಮ್ಕಿರು ನನ್ನ ಮಗಳು ನಾನು ಏನೇನು ಹಣೆ ಬರ ತಂದಿದ್ದಾವು ಭಗವಂತನ ಗೊತ್ತು ನಮ್ಮ ಕಷ್ಟ ದೇವ್ರಿಗೊಬ್ಬನ ಪ್ರೀತಿ ಕನಕ ಆಗ ಅವಳು ಬಂದು ಓದ್ಲ ಅವತ್ತಿಂದ ಅಕ್ಕ ಇವತ್ತುವರೆಗೂ ಒಂದು ಫೋನ್ ಮಾಡಿ ಯಾಕ ಹೆಂಗಿದ್ದೀನಿ ಚೆನ್ನಾಗಿದೆಯಾ ಬಾವ ಹೆಂಗಿರೋದು ಏನು ಕತೆ ಏನು ಅಂತ ಒಂದು ಫೋನ್ ಮಾಡಿ ಕೇಳೋಕ್ಕಿಲ್ಲ ಇವರು ಅದಕ್ಕೆ ಬನ್ನಿ ಬಂದ್ರದಕ್ಕೆ ಒಂದು 4 ದಿವಸ ಇದ್ಬಿಟ್ಟು ಹೋಗಿರಿ ಅಂತ ಇವ್ರು ಅನ್ನಕ್ಕಿಲ್ಲ ಅವತ್ತು ಒಂದು ದಿವಸ ಕರೆದ್ರು ಅವಳು ಬಂದು ಒಂದು ತುಂಡು ಟೋದ್ಲು ಮುಗೀತು ಕನಕ ಏನು ಕರೆದಿಲ್ಲ ಇನ್ನು ಮಂಗಳವಾರ ಮಾರಿ ಹಬ್ಬ ಅದೇ
ನೋಡದ ಫೋನ್ಗಿನ್ ಮಾಡಾರೆ ಹೆಂಗೆ ಅಂದ್ಬಿಟ್ಟು ನಾನೇ ಏನೂ ಮಾಡಿಲ್ಲ. ನೀವು ನಿಮ್ಮ ರಾವಣ ಏನು ಕುಣಿತಾ ಕೂತವನೆ. ನನ್ನ ಮಗಳಿಗೆ ಹೇಳಿ ನೀವಲ್ಲಿ ನೀನು ನನ್ನ ಮಗಳು ಫೋನ್ ಮಾಡೋಕ್ಕಿಲ್ವ ಹಬ್ಬಕ್ಕೆ? ಅಂತೆ ಬಡ್ಡಿ ಇಂತೆ ಬಡ್ಡಿ ದರ್ದ್ರ ಬಡ್ಡಿ ಹೆಂಗೋ ನಿಮ್ದಾಗಿದ್ದು ಈ ಮುಂಡೆಯಿಂದ ಇವಳು ಮಾತು ಕಟ್ಕೊಂಡು ನಾವು ಅದ್ಗೆಟ್ಟೋದು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಾಗ ನನಗೆ ಉಗಿತಾ ಕೂತವನೆ ಅಕ್ಕ. ಉಗ್ದು ಉಪ್ಪು ಹಾಕ್ತಾ ಕೂತವನೆ. ನಾನು ನಿಂದು ಅಮ್ಮ ಸುಮ್ಕಿರ್ ಮರೆಯ ನಿನ್ನ ಕಾಲು ಕಟ್ಕೊತೀನಿ ಸುಮ್ಕಿರ್ ಮನೆ ಅಂದಮೇಲೆ ಒಂದು ಜಗಳ ಬರ್ತದೆ ಒಂದು ಮಾತು ಬರ್ತದೆ. ಅದಕ್ಕೆ ನಾವು ತಲೆಗೆಸ್ಕೊಂಡು ಕೂತ್ಕೊಂಡ್ರೆ ಮನೆ ಹಾಳಾಯ್ತವೆ. ಸುಮ್ಮನಿರೋ ನನ್ನ ಮಗನೇ ಅನ್ಕೊಂಡು ನಾನು ಅವನಿಗೆ ಬಾಯಿ ಕಟ್ಟೋಡು ಬಾಯ ಮುಚ್ಚಿಸ್ತೀನಿ ಕಣಕ್ಕ. ಅಯ್ಯೋ ಇನ್ನೂ ಏನು ಮಾಡಿಯಕ್ಕ ಸುಮ್ಕಿರು. ಕೂತ್ಕಾಕ ಕೂತ್ಕೋ, ಒಂಚೂರು ಕಾಪಿ ಕಾಯಿಸ್ತೀನಿ ಒಂಚೂರು ಕುಡಿವೆ. ಅಯ್ಯೋ ಬೇಡ ಬಿಡಕ್ಕ ಬೇಡ ಬಿಡು. ಅಯ್ಯೋ ಕೂತ್ಕೋ, ದಿವಸಕ್ಕೆ 1 ಲೀಟ್ರ್ ಹಾಲು ತತ್ತಾನೆ. ಲವಕ್ಕೂ ಸಹ 1 ಲೀಟ್ರ್ ಹಾಲು ತಂದು ಕೊಡ್ತಾರೆ. ಏನು 1 ಲೋಟ ಟೀ ಕಾಯಿಸ್ಕೊಟ್ರೇನು ಬಡವ್ರ ಅದಾವ. ಕೂತ್ಕಕ್ಕ. ಲೇ ಸುಮಾ ಉಮಾ ಬಂದ್ರ ಇಲ್ಲಿ ಏನು ಲೇ ಮತ್ತೆ ಚೆನ್ನಾಗಿ ಮುಂಚೆ ಟೀ ಕಾಯಿಸ್ಕೊಡ್ರವ. ಹಾಲಿಲ್ಲ ಏನ ಹಾಲಿಲ್ಲ ಯಾಕೆ ಹಿಂಗಂತ ಇದೀಯ ನೀನು? ಈಗ ತಕ ಹೋಗ್ಲಿಲ್ವ ಕುಸ? ನಾನು ಮುಂದ್ಗಡೆ 1 ಲೀಟ್ರ್ ಹಾಲು ತಗೊಂಡೋಗನೆ ಹಾಲಿಲ್ಲ ಅಂತೀಯ? ಹೌದು ತಂದಿರೋದು ನನಗೂ ನನ್ನ ತಂಗಿಗೂ. ನಮಗೆ ಆರೋಗ್ಯ ಹಾಳಾಗಿದೆ, ನಾವು ಕುಡಿಬೇಕು. ಡಾಕ್ಟರ್ ಹೇಳಿದ್ದಾರೆ ದಿವಸಕ್ಕೆ ಒಬ್ಬೊಬ್ರು 1/2 ಲೀಟ್ರ್ ಹಾಲು ಕುಡಿಬೇಕು ಅಂದ್ಬಿಟ್ಟು. ನಿಮ್ಮ ಕೈಸಿ ಮಡ್ಕೋಕಲ್ಲ. ನಿಮ್ಮ ದುಡ್ಡನ್ನ ಮಾತ್ರ ಬಿಗಿಯಾಗಿ ಇಟ್ಕೊಬಿಡಿ ನೀವು. ನಾವಿರೋ ದುಡ್ಡನ್ನು ಖಾಲಿ ಮಾಡಿಬಿಟ್ಟು ಫುಟ್ಪಾತ್ ಆಗಿಬಿಡ್ತೀವಿ ಅಲ್ವಾ? ನಿಮಗೆ ಮಾತ್ರ ಸಾಯೋರಿಗೆ ನಿಮ್ಗೆ ಇಷ್ಟ ದುಡ್ಡು ಬದುಕಬೇಕು ಬಾಳ್ಬೇಕು ಅಂತ ನಮಗಿಷ್ಟ ಇರಲ್ವಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ಅಯ್ಯೋ ಅಕ್ಕ ಸುಮ್ಕಿರು ಜಯಕ ಸುಮ್ಕಿರು ಬೇಡ ನನಗೆ. ಅಯ್ಯೋ ಗುರ್ಸಟ್ ಮುಂಡಾರ ಕಣ ಹಾಕು ಅನಿಷ್ಟು ಮುಂಡಾರ ಎಲ್ಲಿ ಕಾಯ್ತಾ ಕೂತಿದ್ರ ಕಣೆ ಲೋಪರ್ ಮುಂಡಾರ ಮಾರ್ಗೆಟ್ ಮುಂಡಾರ ಕಿತ್ತೋದ್ ಮುಂಡಾರ ಅಲಕ್ಕನ ಗುರ್ಸಟ್ಟಿರ ಯಾವ ಡಾಕ್ಟರ್ ಹೇಳರು ಅರ್ಧ ಲೀಟ್ರ್ ಹಾಲು ಕುಡಿರಿ ಅಂದ್ಬಿಟ್ಟು ಏನ್ ರೋಗ ಬಂದಿದ್ದು ನಿಮ್ಗೆ? ಓದ್ಕೊಂಡು ಹೋಗೋ ರೋಗ ಬಂದಿದ್ದ ತಿಂತಿದ್ದೀರ ಸಣ್ಣವೇ ರೊತ್ತಿಲ್ವಾ? ಏನಿಲ್ಲ ನಿಮ್ಗೆ ಯಾಕೆ ಹಾಲು ಕುಡಿಯಕ್ಕೆ ಹೇಳಿದರು? ಅಯ್ಯೋ ತೊಡಗಾಲ್ ಮುಂಡಾರ ಒಂದು ತೊಟ್ಟು ಕಾಪಿ ಹೊಡಿ ಕೊಟ್ರು ಏನಾದದ್ದು ಅಂತ ಏನ್ ದಿಸ್ ನಾಟಕ ಆಡ್ತಾ ಇದ್ದೀರ ಗುರ್ಸಟ್ಟಿರ? ಪಾಪ ಅಮ್ಮಗೊಂಚು ಕಾಪಿ ಕಾಯಿಸ್ಕೊಡಿ ಅಂದ್ರೆ ಬಂದಾರ ಇಲ್ಲಿ ನಾಟಕ ಆಡ್ಕೊಂಡು ಗುರ್ಸಟ್ ನಂಗೆ ಸಾಲ್ತೀರಾ? ಲೋಪರ್ ಮುಂಡಾರ ನಿಮ್ಮಂತ ಮುಂಡಾರ ಇರ್ಬೇಕು ಕದ್ಬಿಡು. ಏನು ಓ ದಿಸ ಜಾಸ್ತಿ ಮಾಡ್ತಾ ಇದೀರಲ್ಲ, ಯಾಕೆ ಸುಮ್ಕಿವಿ ಅಂತವ? ಸುಮ್ಕಿರಕ ಓ ಏನೋ ನಿಂದು ಯಾಕೆ ಗೊತ್ತಿದೆ? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.